ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಇಲ್ಲಿ ನಮ್ಮ ಬಿಲ್ಡಿಂಗ್ ಹತ್ರ ಏನೆಲ್ಲ ಕೆಲಸ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತು ಬಂದು ಲಿಂಟರ್ ಕೆಲಸ ಎಲ್ಲ ನಡೀತಾ ಇದೆ. ತುಂಬ ದಿನವೇ ಆಗಿತ್ತು, ನಾನು ಆಲ್ಮೋಸ್ಟ್ 1 ವೀಕ್ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ಒಂದು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದಿದ್ದರಿಂದ ಆಗಿಲ್ಲ. ಹಾಗೆಯೇ ಮೋಲ್ಡ್ ಆಯಿತಾ ಅಂತ ಕೂಡ ಒಂದಷ್ಟು ಜನ ಕೇಳ್ತಾ ಇದ್ರಿ. ಸೊ ಮೋಲ್ಡ್ ಇನ್ನೂ ಕೂಡ ಆಗಿಲ್ಲ. ನಾನು ತಿಳಿಸ್ತೀನಿ ನಿಮಗೆ ಯಾವಾಗ ಮೋಲ್ಡ್ ಅನ್ನೋದನ್ನೆಲ್ಲ. ಒಂದು ಸ್ವಲ್ಪ ಕೆಲಸಗಳು ಲೇಟ್ ಆಗ್ತಾಯಿದೆ. ಅದರಲ್ಲೂ ಕೂಡ ಇವಾಗ ಮೋಲ್ಡ್ ಮೇಲೆ ಮೋಲ್ಡ್ ಹೋಗ್ತಾ ಇದ್ದಾಗ ಒಂದು ಸ್ವಲ್ಪ ಲೇಬರ್ಸು ಕೂಡ ಸಪೋರ್ಟ್ ಜಾಸ್ತಿ ಮಾಡಬೇಕು. ಅವರು ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ಬರೋದಿಲ್ಲ. ಹಾಗೆಯೇ ಈ ರೀತಿ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಕೆಲಸಗಳು ಲೇಟ್ ಆಗ್ತಾಯಿದೆ. ಸೊ ಪರವಾಗಿಲ್ಲ, ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು ಅಂತ ಇರುತ್ತೋ ಅದೆಲ್ಲ ಆಗುತ್ತೆ ಅಷ್ಟೇ. ಇವಾಗ ಸದ್ಯಕ್ಕೆ ಲಿಂಟ್ಲು ಕೆಲಸ ಎಲ್ಲ ಮುಗೀತಾ ಇದೆ. ಹಾಗೆಯೇ ನಾನು ಇವತ್ತು ತುಂಬ ಬಿಸಿಲಿತ್ತು, ಕೆಳಗಡೆನೇ ಕುತ್ಕೊಂಡಿದ್ದೆ. ನಾನು ಯಾವಾಗ ಆಗುತ್ತೋ ಆವಾಗ ಮೇಲೆ ಬಂದು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೆ. ಹಾಗೆಯೇ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅನ್ನೋದನ್ನು ನೋಡ್ಕೊತಾ ಇದ್ದೆ ಅಷ್ಟೇ. ಹಾಗೆಯೇ ಇನ್ನು ಕೆಲವೊಂದಷ್ಟು ಜನ ಕೇಳ್ತಾ ಇದ್ರಿ, ನೀವು ಬೋರ್ ಓಡಿಸ್ಬೇಕಾಗಿತ್ತು, ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದು, ನಿಜ, ಓಡಿಸಿರ್ಬೇಕಾಗಿತ್ತು ಅಂತ ನನಗೂ ಕೂಡ ಅನಿಸುತ್ತೆ. ಬಟ್ ಕೆಲವೊಮ್ಮೆ ಬೇಡ ಬಿಡು ಅಂತಲೂ ಅನಿಸುತ್ತೆ. ಇವಾಗ ಸದ್ಯಕ್ಕೆ ನಮ್ಮ ತಾತನೂ ಮೊನ್ನೆ ಬಂದಾಗ ಹಾಗೆ ಹೇಳ್ತಾಯಿದ್ರು, ಬೋರ್ ಓಡಿಸಿದ್ರೆ ಚೆನ್ನಾಗಿರ್ತಿತ್ತು, ನೀರಿಗೇನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಈಗ ಸಮ್ಮರ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರಿಗೆಲ್ಲ ಪ್ರಾಬ್ಲಮ್ ಅಂತ. ಇವಾಗ ನಾವೇನಾದರೂ ನೀರು ಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದರೆ ಟ್ಯಾಂಕರ್ ಅವ್ರಿಗೆ, ಅವ್ರು ಬರೋದೇ 3 ದಿನ ಆದಮೇಲೆ ಅದು ಬರ್ತಾರೋ ಇಲ್ವೋ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಹಾಗೆಯೇ ತುಂಬ ಕಾಸ್ಟ್ಲಿ ಕೂಡ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಒಂದು ಟ್ಯಾಂಕರ್ಗೆ. ಸೊ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಏರಿಯಾದಲ್ಲಿ ಎಲ್ಲ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀರಿನ ಪ್ರಾಬ್ಲಮ್ ಏನೂ ಇಲ್ವಾ, ಎಲ್ಲ ಚೆನ್ನಾಗಿದೆಯಾ ಅಂತ. ಸೊ ನಮಗಂತೂ ತುಂಬ ಅಂದರೆ ತುಂಬಾ ನೀರಿನ ಪ್ರಾಬ್ಲಮ್ ಆಗ್ತಾಯಿದೆ. ಅದರಲ್ಲೂ ಕೂಡ ಟ್ಯಾಂಕರ್ ಅವ್ರಿಗೆ ಹೇಳಿದ್ರೆ, ಇವತ್ತು ಹೇಳಿದ್ದೀವಿ ಅಂದರೆ ಅವ್ರು ಬಂದರೆ 3ನೇ ದಿನ ಬರ್ತಾರೆ, ಇಲ್ಲ ಅಂತ ಅಂದರೆ ಇಲ್ಲ. ಬೇರೆಯವ್ರಿಗೂ ಕೂಡ ನಾವು ಹೇಳಿ ಇಟ್ಟಿರಬೇಕು, ಅಂದರೆ ಇಫ್ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತಂದರೆ ಒಂದು ಆಲ್ಟರ್ನೇಟಿವ್ ಇರಲಿ ಅಂತ. ಸೊ ಈ ರೀತಿಯಾಗಿ ಆಗಿದೆ. ನನಗಂತೂ ಅದೇ ಒಂದು ತಲೆನೋವು ಆಗಿಬಿಟ್ಟಿದೆ. ಸದ್ಯಕ್ಕೆ ಇವಾಗ ಏನು ಕೆಲಸ ನಡಿಬೇಕು ಅದೆಲ್ಲ ಕೆಲಸಗಳನ್ನ ಏನೂ ಪ್ರಾಬ್ಲಮ್ ಇಲ್ಲದಂತೆ ನಡೆಸ್ಕೊಂಡು ಹೋದರೆ ಸಾಕು. ಇವಾಗ ಲಿಂಟ್ಲು ಕೆಲಸ ಎಲ್ಲ ಆಲ್ಮೋಸ್ಟ್ ಆಯಿತು. ನೆಕ್ಸ್ಟ್ ಡೇ ಗೋಡೆ ಕಟ್ಕೊಳ್ತಾ ಇದ್ದಾರೆ. ಈ ಒಂದು ಗೋಡೆ ಕಟ್ಕೊಂಡಿದ್ದಾದಮೇಲೆ ಒಂದು 3 ದಿನ ಏನೋ ಗ್ಯಾಪ್ ಬಿಡ್ತಾರೆ. ದೆನ್ ಅದಾದಮೇಲೆ ಈ ಸೆಂಟ್ರಿಂಗ್ ಅವರೆಲ್ಲ ಬಂದು ಮೋಲ್ಡ್ಗೆ ರೆಡಿ ಮಾಡ್ಕೊಳ್ತಾರೆ. ಸೊ ನಮ್ಮದು ಈ ಒಂದು ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ, ಜೊತೆಗೆ ನೀರಿನ ಪ್ರಾಬ್ಲಮ್ ಕೂಡ ಇರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಲೇಟೇ ಆಗ್ತಾಯಿದೆ. ಸೊ ಅವತ್ತಿನ ದಿನ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆಯೇ ಸಂಜೆ ಅವತ್ತು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ಬಂದಿದ್ದರು. ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಸಂಜೆ ಹೊತ್ತು ಈ ರೀತಿಯಾಗಿ ನಮ್ಮಪ್ಪ ನಮ್ಮಮ್ಮ ಬಂದಾಗ ಒಂಥರ ಚೆನ್ನಾಗಿರುತ್ತೆ. ಟೀ ಕುಡ್ಕೊಂಡು ಮಾತಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅವತ್ತು ನಾನು ಅಡುಗೆ ಕೂಡ ಮಾಡೋದು ಲೇಟ್ ಆಯಿತು, ಒಂದು 8 ಗಂಟೆ ಹಾಗೆ. ಮತ್ತೇನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ಸೈಟ್ ಹತ್ರ ಬಂದೆ. ಇವತ್ತು ಕ್ಯೂರಿಂಗ್ ಎಲ್ಲ ಮಾಡೋದಕ್ಕಿತ್ತು. ಹಾಗೆಯೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಸರಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಸೈಟ್ ಹತ್ರ ಬಂದಿದ್ದೀನಿ. ಹಾಗೆಯೇ ಯಾವ ಕೆಲಸ ಏನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ನಮ್ಮದು ಇಲ್ಲಿ ಒಂದು ದೇವ್ರ ಮನೆ ಬರ್ತಾಯಿತ್ತು. ಅದಕ್ಕೆ ಮೇಲೆ ಕರೆಕ್ಟಾಗಿ ನಮ್ಮದು ಅಲ್ಲಿ ವಾಶ್ರೂಮ್ ಬರ್ತಾಯಿತ್ತು, ಕಾಮನ್ ವಾಶ್ರೂಮ್. ಸೊ ಮನಸ್ಸಲ್ಲಿ ಯಾಕೋ ಒಂಥರ ಕರೆಕ್ಟಾಗಿ ಅನ್ನಿಸ್ತಾ ಇರಲಿಲ್ಲ, ಬೇಡ ನಾವು ಅಷ್ಟೆಲ್ಲ ಪೂಜೆಗಳೆಲ್ಲ ಮಾಡ್ತೀವಿ, ಅದು ನಮ್ಗೆ ಗೊತ್ತಿದ್ದೂ ಅದೇ ಜಾಗದಲ್ಲಿ ನಾವು ದೇವ್ರ ಮನೆ ಇಡ್ಸೋದು ಅಷ್ಟು ಸರಿ ಇರಲ್ಲ ಅಂತ ಅಂದ್ಬಿಟ್ಟು, ಸರಿ ಅದನ್ನು ತೆಗೆಸ್ಬಿಡೋಣ ಅಂತ ಅಂದ್ಕೊಂಡು ತೆಗೆಸ್ತಾ ಇದ್ದೀನಿ. ಸೊ ಜೀವನ್ ನಾನು ಇಬ್ಬರು ಕೂಡ ಡಿಸೈಡ್ ಮಾಡಿ ಫೈನಲಿ ದೇವ್ರ ಮನೆನ ತೆಗೆಸಿದ್ವಿ. ಇವಾಗ ದೇವ್ರ ಮನೆಗೆ ಎಲ್ಲಿ ಮಾಡಿಸ್ತಾ ಇದ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತಲ್ವ, ಬೆಳಗ್ಗೆ ಬಂದವಳು ನಾನು ಇಲ್ಲೇ ಇದ್ದೀನಿ. ಸರಿ ಅವರು ಒಬ್ಬರೇ ಬಂದಿದ್ದು ಇವತ್ತು ಕೆಲಸಕ್ಕೆ, ಹಾಗಾಗಿ ಊಟಕ್ಕೆ ಹೋಗಿದ್ದಾರೆ. ಊಟದಿಂದ ಬಂದಮೇಲೆ ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತಾರೆ. ಮತ್ತು ಏನು ಗೊತ್ತಾ, ಒಂದು ಮನೆ ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ಇದ್ದಾಗ ಒಂದಷ್ಟು ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇರುತ್ತಲ್ವ, ಅದನ್ನು ನಾವು ಆವಾಗಿಂದವಾಗ ಸರಿ ಮಾಡಿಸ್ಕೊಂಬಿಟ್ರೆ ಒಳ್ಳೆಯದು. ಆಮೇಲೆ ಫ್ಯೂಚರಲ್ಲಿ ಒಂದಿನ ಅಯ್ಯೋ ನಾನು ಹಿಂಗೆ ಮಾಡಿಸ್ಬೇಕಾಗಿತ್ತು ಅಂತ ಅಂದ್ಕೊಳ್ಳೋದಕ್ಕಿಂತ ಇದು ಎಷ್ಟು ಪಟ್ಟೋ ಮೇಲೋ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಸರಿ ಇದೊಂದು ಮಾಡಿಸ್ಬಿಡೋಣ, ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಒಂದು ಸ್ವಲ್ಪ ಮೇಲೂ ಕೂಡ ಒಂದಷ್ಟು ಏನೋ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಇದು ಒಂದು ಮಾತ್ರ ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು, ಇಲ್ಲ ಬೇಡ, ಮೇಲ್ಗಡೆ ವಾಶ್ರೂಮ್ ಬರುತ್ತೆ ಕರೆಕ್ಟಾಗಿ, ನಾವು ಅದನ್ನು ಯೂಸ್ ಮಾಡಿದಾಗೆಲ್ಲ ಅನ್ನಿಸ್ತಾನೇ ಇರುತ್ತೆ ದೇವ್ರ ಮನೆ ಇದೆ ಕೆಳಗಡೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬೇಡಪ್ಪ, ಫಸ್ಟ್ ಅದನ್ನು ತೆಗೆಸ್ಬಿಟ್ರೆ ಅಲ್ಲಿ ಹೇಗಿದ್ರು ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಸೊ ದಟ್ ಚೆನ್ನಾಗಿ ಕಾಣುತ್ತೆ, ಹಾಲ್ಗೂ ಕೂಡ ಒಂದು ಸ್ಪೇಷಿಯಸ್ ಲುಕ್ ಕೊಡುತ್ತೆ ಅಂತ ಅಂದ್ಕೊಂಡು ನಾನು ಓಕೆ ಅಂತ ಅಂದ್ಕೊಂಡೆ. ಇವಾಗ ದೇವ್ರ ಮನೆ ಎಲ್ಲ ಹೆಂಗೆ ಬಂದಿದೆ, ಯಾವ ಕಡೆ ನಾವು ದೇವ್ರ ಮನೆ ಮಾಡಿಸ್ತಾ ಇದ್ದೀವಿ ಅಂತ ನಿಮಗೆ
ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಗ್ರೌಂಡ್ ಫ್ಲೋರಲ್ಲಿ ದೇವ್ರ ಮನೆ ಬಂದುಬಿಟ್ಟು ನಾನು ಫಸ್ಟೇ ನಿಮಗೆ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ವಿ, ಅಂದರೆ ಈಸ್ಟ್ ಫೇಸಿಂಗಿಗೆ ಕೊಟ್ಟಿದ್ವಿ. ಬಟ್ ಏನಂತ ಅಂದರೆ ಫಸ್ಟೇ ಹೇಳಿದಾಗ ಪ್ರಾಬ್ಲಮ್ ಅಲ್ವಾ, ಹಾಗಾಗಿ ಇವಾಗ ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಬಂದುಬಿಟ್ಟು ವೆಸ್ಟ್ ಫೇಸಿಂಗಿಗೆ ಬರುತ್ತೆ. ಪುರೋಹಿತರನ್ನೆಲ್ಲ ಕೇಳಿದೆ, ಒಂದು 2-3 ಜನನೇ ಕೇಳಿದೆ, ಕೊಡ್ಬೋದಾ ವೆಸ್ಟ್ ಫೇಸಿಂಗಿಗೆ ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಹೇಳಿದ್ರು ನಾವು ನಮಸ್ಕಾರ ಮಾಡೋದು ಲೆಕ್ಕ ಬರುತ್ತೆ, ವೆಸ್ಟ್ ಫೇಸಿಂಗಿಗೆ ಕೊಡ್ಬೋದು, ತೊಂದರೆ ಇಲ್ಲ. ಸೌತ್ ಫೇಸಿಂಗ್ ಒಂದು ಬಿಟ್ಟು ನಾವು ನಾರ್ತ್, ಈಸ್ಟ್, ವೆಸ್ಟ್ 3 ಡೈರೆಕ್ಷನಲ್ಲಿ ಕೂಡ ದೇವ್ರನ್ನ ಕೂರಿಸ್ಬೋದು, ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಅಂತ ಅಂದ್ಕೊಂಡೆ, ವೆಸ್ಟ್ ಫೇಸಿಂಗಿಗೆ ಕೊಡಿಸಿದ್ದೀನಿ. ಹಾಗೆಯೇ ಇಲ್ಲಿ ಈ ಒಂದು ಪಿಲ್ಲರ್ ಏನಂತಾರೆ ಲಿಂಟ್ಲ್ ಲೆವೆಲ್ ಹೋಗಿದೆ ಅಲ್ವಾ, ಎಲ್ಲ ಭಾರನೂ ಕೂಡ ಇಲ್ಲೇ ಇರುತ್ತೆ. ಇವಾಗ ನಾರ್ತ್ ಫೇಸಿಂಗಿಗೆ ತೊಗೊಳ್ಬೇಕು ಅಂತಂದರೆ ಆಗಲ್ಲ. ಜೊತೆಗೆ ಇಲ್ಲಿ ಏನು ಕಿಟಕಿಯಿಂದ ಇಲ್ಲಿಗೆ ಸ್ಪೇಸ್ ಇದೆ, ಅದು ಕೂಡ ಅಷ್ಟಾಗಿ ದೊಡ್ಡ ಸ್ಪೇಸ್ ಅನ್ನೋ ಥರ ಏನಿಲ್ಲ. ಹಾಗಾಗಿ ಪರವಾಗಿಲ್ಲ, ಬೇಕಾದರೆ ಇಲ್ಲೇನಾದರೂ ಅವ್ರು ಯುಟಿಲೈಸ್ ಮಾಡ್ಕೊಳ್ತಾರೆ, ಅಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡಿದ್ದೀವಿ. ಸೊ ಮನೆ ಕನ್ಸ್ಟ್ರಕ್ಷನ್ ಅಂತ ಅಂದಾಗ ಒಂದಲ್ಲ 2 ಅಲ್ಲ 3 ಸರಿ ಯೋಚನೆ ಮಾಡಿ ಕೆಲಸಗಳನ್ನ ಮಾಡಿಸ್ಬೇಕು. ಬಟ್ ಎಲ್ಲಾದರೂ ಒಂದೊಂದು ಕಡೆ ಎಡವ್ಬಿಡ್ತೀವಿ, ಅಂದರೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಏನಾದರೂ ಒಂದೊಂದು ಮಿಸ್ಟೇಕ್ಸ್ ಅಂತೂ ಆಗ್ತಾನೇ ಇರುತ್ತೆ. ಸೊ ನಾನು ಕೂಡ ಇಲ್ಲಿ ಒಂದು ಮಿಸ್ಟೇಕ್ನ ಮಾಡಿಸ್ಬಿಟ್ಟು ಯಾಕೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಸೊ ಫೈನಲಿ ಅದನ್ನು ಮಾಡಿಸಿದ್ದಾಯಿತು. ಸೊ ಈ ರೀತಿಯಾಗಿದೆ. ಸದ್ಯಕ್ಕೆ ಅದನ್ನು ತೆಗೆದುಬಿಟ್ರೆ ಸ್ವಲ್ಪ ನನಗೂ ಕೂಡ ನೆಮ್ಮದಿ ಅಂತ ಅಷ್ಟೇ. ಕೂಡ ಹೋದ ಊಟಕ್ಕೆ ಊಟ ಮಾಡ್ಕೊಂಬಂದ್ಬಿಡ್ತೀನಿ, ಹಾಗೆ ನಿನಗೆ ಏನಾದರೂ ಬಾಕ್ಸ್ ತೊಗೊಂಬರ್ತೀನಿ ಅಂತ. ನಾನು ಮನೆಗೆ ಹೋಗ್ಬೋದು, ಬಟ್ ಏನಂದರೆ ನನಗೆ ಇಲ್ಲಿಂದ ಮತ್ತೆ ಅಲ್ಲಿವರೆಗೂ ಹೋಗಬೇಕು, ಮತ್ತೆ ಅಲ್ಲಿಂದ ಬರಬೇಕು ಅಂತಂದರೆ ಒಂಥರ ಸುಸ್ತಾಗೋಗ್ಬಿಡುತ್ತೆ. ಅದರಲ್ಲೂ ಇವಾಗ ಹೆವಿ ಬಿಸಿಲಿರೋದ್ರಿಂದ ನನಗೆ ಅಷ್ಟೊಂದೆಲ್ಲ ಎನರ್ಜಿ ಇಲ್ಲ. ಸೊ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಪ್ಪ, ನೀನು ಹೋಗ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಕಳಿಸ್ದೆ. ಹೋಗಿದ್ದಾನೆ ಮನೆಗೆ. ಬಂದಮೇಲೆ ಊಟ ಮಾಡಿಬಿಟ್ಟು ದೆನ್ ಅದಾದಮೇಲೆ ನನ್ನ ಜೊತೆನೇ ಇರ್ತಾನೆ ಸಂಜೆವರೆಗೂ. ಇವಾಗ ಈ ಮನೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ದೊಡ್ಡದಾಗೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇವಾಗ ದೇವ್ರ ಮನೆ ಇದ್ದಾಗ್ಲೂ ನನಗೆ ನಿಜವಾಗ್ಲೂ ಅಲ್ಲಿ ದೇವ್ರ ಮನೆ ತಗ್ಸೋದಕ್ಕೆ ಒಂದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಬಟ್ ಏನಿಲ್ಲ, ಅದೇ ಆ ಥರ ಇರೋದ್ರಿಂದ ಮತ್ತು ಯಾಕೆ ಅಲ್ವಾ ಅಂತ ಅಷ್ಟೇನೆ. ನಾನು ಜೀವನಂತೂ ಅದು ಎಷ್ಟು ಸರಿ ಯೋಚನೆ ಮಾಡಿದ್ದೀವೋ ಏನೋ, ಏನು ಮಾಡೋದು ತಗ್ಸೋದ ಅಂತ. ಆಮೇಲೆ ಫೈನಲಿ ನಮಗೆ ಗೊತ್ತಿರೋ ಪೂಜಾರಿ ಅಂಕಲ್ ಒಬ್ರು ಇದ್ದಾರೆ. ಸೊ ಅವ್ರನ್ನ ಕೇಳಿದ್ವಿ. ಅವ್ರು ಹೇಳಿದ್ರು, ಬೇಡ ಅಮ್ಮ, ಗೊತ್ತಿದೆ ಅಲ್ವಾ ನಿಮಗಂತೂ ಸೆನ್ಸ್ ಆಗ್ತಾ ಇರುತ್ತೆ ಅಲ್ವಾ ಅದು ಇಲ್ಲಿ ದೇವ್ರ ಮನೆ ಬಂದಿದೆ ಅಂತ. ಸೊ ಬೇಡ, ತೆಗೆಸ್ಬಿಡಿ ಅಲ್ವಾ, ಯಾಕೆ ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ಇರೋದ್ರಿಂದ ನೀವು ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಬೋದು ಅಂತ. ಸರಿ ಅಂತ ಡಿಸೈಡ್ ಮಾಡಿಕೊಂಡು ಈ ಒಂದು ಕೆಲಸನ ಇವತ್ತು ಮಾಡಿಸ್ತಾ ಇದ್ದೀವಿ. ಇವತ್ತು ಕ್ಯೂರಿಂಗ್ ಇರೋದ್ರಿಂದ ಬೇರೆ ಕೆಲಸದವರೆಲ್ಲ ಯಾರೂ ಬಂದಿಲ್ಲ, ಪಾಪ ಒಬ್ಬರೇ ಬಂದು ಅವರೊಬ್ಬರೇ ಮಾಡ್ಕೊತಾ ಇದ್ದಾರೆ. ಈ ರೀತಿಯಾಗಿದೆ. ಒಂದು ಸ್ವಲ್ಪ ನಾನು ಕೂಡ ಮಾತಾಡ್ಕೊಂಡು ಹಾಗೆ ಅವ್ರ ಹತ್ರ ಟೈಮ್ ಪಾಸ್ ಮಾಡ್ತಾ ಇದೆ. ಇನ್ನೇನು ಪಾಪ ಅವ್ರಿಗೂ ಕೂಡ ಬೇಜಾರಂತೂ ಆಗೇ ಆಗುತ್ತೆ, ಒಬ್ಬರೇ ಕೆಲಸ ಮಾಡಬೇಕು ಅಂದರೆ ಎಷ್ಟೋ ತನಕ ಕೆಲಸ ಮಾಡ್ತಾರೆ ಅಲ್ವಾ ಅವರು. ಸೊ ಹಾಗಾಗಿ ಮಾತಾಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ನಾನು ಕೂಡ ಕ್ಯೂರಿಂಗ್ ಮಾಡಬೇಕಲ್ವ, ಇಲ್ಲೇ ಇದ್ದು ಕ್ಯೂರಿಂಗ್ ಮಾಡಬೇಕು ಅಂತಂದರೆ ಸ್ವಲ್ಪ ಈಸಿ. ಅಂದರೆ ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಹೋಗಿ ಕ್ಯೂರಿಂಗ್ ಮಾಡಿಬಿಟ್ಟು ಬಂದುಬಿಡ್ಬೋದು. ಮನೆಗೆ ಹೋಗಿ ಮತ್ತೆ ಬರಬೇಕು ಅಂದರೆ ಆಗೋದಿಲ್ಲ. ಸೊ ಸರಿ, ಕ್ಯೂರಿಂಗೇ ಮಾಡಿಬಿಡೋಣ, ಇಲ್ಲೇ ಇದ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅಂತ ಇಲ್ಲೇ. ಸೊ ಅವತ್ತಿನ ದಿನ ಈ ರೀತಿಯಾಗಿ ಇತ್ತು. ಅಲ್ಲಿ ದೇವ್ರ ಮನೆ ಎಲ್ಲ ತೆಗೆಸ್ಬಿಡೋಣ ಅಂತ ತೆಗೆಸ್ದೆ. ಮತ್ತು ಅದು ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ದೇವ್ರ ಮನೆ ಅಂತ ಇರುತ್ತೆ, ಅದನ್ನು ಕೂಡ ಪ್ಲ್ಯಾನ್ ಮಾಡಿ ಅದನ್ನು ಆಲ್ಮೋಸ್ಟ್ ಒಂದು 4-5 ಕೋರ್ಸ್ ಗೋಡೆನ ಕೂಡ ಕಟ್ಸಿದ್ವಿ. ಸೊ ಈ ರೀತಿಯಾಗಿ ಇತ್ತು. ಹಾಗೆಯೇ ನೆಕ್ಸ್ಟ್ ಡೇ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದೆ. ಸೊ ಈ ರೀತಿಯಾಗಿ ಇದೆ ಆಂಟಿ, ಯಾವ ರೀತಿ ಬರುತ್ತೆ ಅನ್ನೋದನ್ನೆಲ್ಲ ನಮ್ಮ ಚಿಕ್ಕಮ್ಮನಿಗೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ಬಿಕಾಸ್ ವಿಡಿಯೋ ಕಾಲಲ್ಲಿ ನೋಡೋದಕ್ಕೂ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಾಗ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸರಿ ವಿಡಿಯೋನೇ ರೆಕಾರ್ಡ್ ಮಾಡ್ಕೊತೀನಿ, ಆವಾಗ ನೀವು ನೋಡ್ಬೋದು ಅಂತ ಅಂದ್ಬಿಟ್ಟು ಮಾಡಿಕೊಂಡು ನಮ್ಮ ಚಿಕ್ಕಮ್ಮನಿಗೆ ಕಳಿಸ್ತಾ ಇದ್ದೀನಿ. ಸೊ ಯೂಶ್ವಲಾಗಿ ಏನು ಅಂತ ಅಂದರೆ, ಇವಾಗ ಯಾರಾದರೂ ಮನೆ ನೋಡೋಕ್ಕಂತೂ ಬಂದೇ ಬರ್ತಾರೆ ಅಕ್ಕಪಕ್ಕದವರು. ಸೊ ಆವಾಗ ಹೀಗಿದೆ ಹಾಗಿದೆ ಅಂತ ಏನಾದರೂ ಒಂದು ಹೇಳಿದಾಗ, ಅಂದರೆ ಖುಷಿಯಾಗಿ ಹೇಳಿದಾಗ ನಮ್ಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಹಾಗೆಯೇ ಇನ್ನಷ್ಟು ವಿಚಾರಗಳು ಕೆಲವ್ರು ಹೇಳೋವಾಗ, ಅಂದರೆ ನಮ್ಮದು ಎಲ್ಲ ಕರೆಕ್ಟಾಗೇ ಇರುತ್ತೆ. ನನ್ನ ಮೈಂಡಲ್ಲಿ ನಮ್ಮ ಮನೆ ಹೀಗೆ ಬರುತ್ತೆ ಅಂತ ನನಗೆ ಫಿಕ್ಸ್ ಆಗಿದೆ. ಸೊ ಅದನ್ನು ಅವ್ರು ಎರೇಸ್ ಮಾಡಿಬಿಟ್ಟು, ಇಲ್ಲ ನೀನು ಈ ರೀತಿಯಾಗಿ ಮಾಡಿದ್ರೆ ಒಳ್ಳೆಯದು, ಅಥವಾ ನೀವು ಇಷ್ಟು ದೊಡ್ಡದಾಗಿ ಬಾತ್ರೂಮ್ ತೊಗೊಂಡ್ರೆ ಒಳ್ಳೆಯದು, ಈ ರೀತಿಯಾಗಿ ನೀವು ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ ಅವರೇ ಒಂದು ಏನೋ ಹೇಳೋವಾಗ, ಆವಾಗ ನಮಗೆ ಹೆಂಗೆ ಅನಿಸುತ್ತೆ ಅಂತ ಅಂದರೆ, ಹೌದಾ ನಾವು ತಪ್ಪು ಮಾಡಿಬಿಟ್ಟಿದ್ದೀವ, ಅಂದರೆ ಹಿಂಗೆ ಮಾಡಿಸ್ಬಾರ್ದಾಗಿತ್ತಾ ಅಂತ ಏನೇನೋ ಯೋಚನೆಗಳು ಬರುತ್ತೆ. ಬಟ್ ನಮ್ಮ ಪ್ರಕಾರದಲ್ಲಿ ಏನು ಅಂತ ಅಂದರೆ, ನಮ್ಮದು ಇರೋದು 20-40 ಸೈಟು. ಅದರೊಳಗೆ
ನಾವು ಎಷ್ಟು ಮಾಡ್ಕೊಳಕ್ಕಾಗುತ್ತೋ ಅಷ್ಟನ್ನು ಮಾತ್ರನೇ ಮಾಡ್ಕೊಳಕ್ಕಾಗೋದು. ಅವರು ಹೇಳೋ ಪ್ಲ್ಯಾನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ಅಂದರೆ, ಈ 30-40 ಸೈಟಿಗೆ ಪ್ಲ್ಯಾನ್ ಹೇಳೋ ಥರ ಹೇಳ್ತಾರೆ. ನಾನು ನಿಂತು ಅದೆಲ್ಲ ಮೆಷರ್ ಮಾಡಿನೇ ಮಾಡಿಸಿರೋದು. ಬಿಕಾಸ್ ಇವಾಗ ಮೇಲ್ಗಡೆ ರೂಮ್ದೇ ಆಗಿರ್ಬೋದು, ನಮ್ಮದು ಒಂದು ಸ್ವಲ್ಪ ಬಾತ್ರೂಮ್ ಚಿಕ್ಕದಾಗೇ ಬರುತ್ತೆ. 2 ರೂಮ್ಗೂ ಅಟ್ಯಾಚ್ ಬಾತ್ರೂಮೇನೆ ಬರುತ್ತೆ. ಬಟ್ ಅವ್ರು ಹೆಂಗೆ ಹೇಳ್ತಾರೆ ಬಂದವರು ಅಂತಂದರೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತೊಗೋಬೋದಾಗಿತ್ತಲ್ವ, ಇನ್ನೂ ದೊಡ್ಡದಾಗಿ. ನನ್ಗೆ ಅವಾಗ ಹೆಂಗೆ ಅನಿಸುತ್ತೆ ಅಂತಂದರೆ, ಅಯ್ಯೋ ನಾವೇನು ರೂಮ್ ಮಾಡ್ತಾಯಿದ್ದೀವ, ಬಾತ್ರೂಮ್ ಥರನೇ ಮಾಡಬೇಕು, ರೂಮ್ ಥರ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಬಿಕಾಸ್ ಎಷ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೋ ಅಷ್ಟು ಮಾತ್ರನೇ ಮಾಡಬೇಕು. ಇವಾಗ ನಮಗೆ ನಾವು ಯೂಸ್ ಮಾಡೋದಕ್ಕೆ ಕಂಫರ್ಟ್ ಆಗಿದೆ ಅಂತ ಅಂದಾಗ ಅದಷ್ಟೇ ಸಾಕು ನಮಗೆ. ತೀರಾ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ ಅಂದ್ಕೊಳ್ಳೋಕೆ ಹೋದರೆ ನಮ್ಮದು 20-40 ಸೈಟಲ್ಲಿ ಅಷ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲನೂ ಕೂಡ ಯೋಚನೆ ಮಾಡಿ ನಾವು ಮಾಡಿರ್ತೀವಿ. ಅದು ಒಂದೊಂದು ಕಮೆಂಟ್ ಪಾಸ್ ಮಾಡುವಾಗ ನಮ್ಗೆ ಹಂಗೆ ಅನ್ಸೋದು ಕಾಮನ್ ಅಂತ ಹೇಳ್ಬೋದು. ಬಟ್ ನಾನು ಅಷ್ಟಾಗಿ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಅವ್ರು ಏನಾನ ಹೇಳಿದಾಗ ಹ್ಞೂ ಆಯಿತು ಬಿಡಪ್ಪ, ನಿಮ್ಮದೇ ಸರಿ ನಮ್ಮದೇ ತಪ್ಪು ಅಂದ್ಕೊಂಡು ನನ್ನ ಮೈಂಡಲ್ಲಿ ನಾನು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಬಿಕಾಸ್ ನಮ್ಮ ತಲೆಯಲ್ಲಿ ನಮ್ಮ ಪ್ಲ್ಯಾನ್ ಹೀಗೆ ಬರುತ್ತೆ ಅಂತೆಲ್ಲ ಇರುತ್ತೆ ಅಲ್ವಾ. ಸೊ ದಟ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಮತ್ತು ಅದನ್ನು ಪ್ಲ್ಯಾನ್ನ ಎರೇಸ್ ಮಾಡಿ ಮತ್ತೇನೋ ಒಂದು ಆಲ್ಟ್ರೇಷನ್ ಮಾಡಬೇಕು ಅಂದರೆ ಆಗಲ್ಲ. ನಿಜವಾಗ್ಲೂ ನನ್ನ ತಲೆಯಲ್ಲಿ ನನ್ನ ಮೈಂಡಲ್ಲಿ ನಮ್ಮ ಮನೆ ಹೆಂಗೆ ಬರಬೇಕಂತ ಅಂದ್ಕೊಂಡಿದ್ಯೋ ಅದು ಹಂಗೆ ಬರುತ್ತೆ ಅಂತ ನಾನು ಫುಲ್ 100% ಕಾನ್ಫಿಡೆನ್ಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಮುಂದೆ ನೋಡೋಣ ಹೆಂಗಾಗುತ್ತೆ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಇಂಟೀರಿಯರಲ್ಲಿ ಪ್ಲ್ಯಾನ್ ಚೇಂಜ್ ಮಾಡ್ಬೋದೇನೋ ಅಷ್ಟೇ ಬಿಟ್ಟರೆ ಇನ್ನೇನೂ ಆಗಲ್ಲ. ಇವಾಗ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅಂದರೆ ನಾವು ರೆಂಟಲ್ಲಿ ಇರುವಾಗ ನಮ್ಮ ಮನೆ ಕೆಳಗಡೆ ಒಬ್ರು ಅಕ್ಕ ಇದ್ದರು. ಅವರು ಕೂಡ ಒಂದು ಸಜೆಷನ್ ಹಿಂಗೆ ಹೇಳಿದ್ರು, ವೆಸ್ಟ್ ಫೇಸಿಂಗಿಗೆ ದೇವ್ರ ಮನೆ ತೊಗೊಳ್ಳಿ ಅಂತ. ನಮಗೆ ಪೂಜಾರಿ ಅಂಕಲ್ ಕೂಡ ಹಾಗೆ ಹೇಳಿದರು, ನೀವು ಆ ರೀತಿಯಾಗಿ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಇಂಜಿನಿಯರ್ ಕೊಟ್ಟಿದ್ದು ಕೂಡ ಪ್ಲ್ಯಾನಿಂಗ್ ಅದೇ ರೀತಿಯಾಗೇನೆ, ನಾರ್ತ್ ಫೇಸಿಂಗ್ ಬೇಡ, ವೆಸ್ಟ್ ಫೇಸಿಂಗ್ ತೊಗೊಳ್ಳಿ ಒಳ್ಳೆಯದು ಅಂತಲೇ ಇಂಜಿನಿಯರ್ ಪ್ಲ್ಯಾನ್ ಕೂಡ ಕೊಟ್ಟಿದ್ದು. ಬಟ್ ಅದೇ ಹೇಳ್ತಾರಲ್ವ, ಒಬ್ಬೊಬ್ಬರು ಮಾತನ್ನ ಕೇಳಿಕೊಂಡು ಇಲ್ಲ ಬೇಡ ನಾರ್ತ್ ಫೇಸಿಂಗಿಗೇನೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡೋಕೆ ಹೋದರೆ ಅಲ್ಲಿ ಇನ್ನೊಂದು ಏನಾದರೂ ಒಂದು ಚೇಂಜಸ್ ಆಗುತ್ತೆ. ಸೊ ಈ ರೀತಿಯಾಗಿ ನನಗೆ ಯಾವುದು ಒಳ್ಳೆಯದು ಅಂತ ಅನಿಸುತ್ತೆ, ನಮಗೆ ಅದು ಮಾಡಿದ್ರೆ ಸೂಕ್ತ ಅಂತ ಅನಿಸುತ್ತೆ, ನಾನು ಅದನ್ನು ತೊಗೊಳ್ತೀನಿ. ಆ ಒಂದು ಸಜೆಷನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ. ಬಟ್ ಅದನ್ನು ಬಿಟ್ಬಿಟ್ಟು ಬೇರೆದೆಲ್ಲ ನನಗೆ ನಿಜವಾಗ್ಲೂ ಅಷ್ಟಾಗಿ ಇಷ್ಟನೂ ಆಗಲ್ಲ ತೊಗೊಳ್ಬೇಕು ಅಂತ. ಹಾಗೆಯೇ ಆ ಒಂದು ಏನು ಕಮೆಂಟ್ ಅವ್ರು ಪಾಸ್ ಮಾಡ್ತಾರಲ್ವ, ಹಿಂಗೆ ಮಾಡಿಸಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ, ನನಗೆ ಅದು ನಿಜವಾಗ್ಲೂ ಇಷ್ಟ ಇಲ್ಲ. ಬಿಕಾಸ್ ನಮ್ಮ ಮನೆ ಹೆಂಗೆ ಬರಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅದೇ ರೀತಿಯಾಗಿಯೇ ನಾವು ನಮ್ಮ ಮನೇನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು. ಯಾರೋ ಬೇರೆಯವ್ರ ಥರ ಅಂದ್ಕೊಂಡು ಅವ್ರ ಯೋಚನೆ ಪ್ರಕಾರ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ಅದು ನಮ್ಮ ಮನೆ ಅಂತೂ ಆಗಿರಲ್ಲ. ಸೊ ನಮ್ಮ ತಲೆಯಲ್ಲಿ ನಮ್ಮ ಮನೆ ಹೀಗೆ ಇರುತ್ತೆ ಅಂತ ಫಿಕ್ಸ್ ಆಗಿರುತ್ತಲ್ವ, ಅದು ಅದೇ ಪ್ರಕಾರನೇ ಹೋಗಬೇಕು. ಎಲ್ಲರ ಮನೆಯೂ ಪ್ಲ್ಯಾನ್ ನೋಡ್ಕೊಂಡು ಬಂದು ಕೊನೆಗೆ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅನ್ನೋದು ನಿಜವಾಗ್ಲೂ ಆಗೋದು ಇಲ್ಲ, ಅದು ತಪ್ಪು ಅಂತಲೇ ಹೇಳ್ಬೋದು. ಸೊ ಇಷ್ಟು ಇದನ್ನು ಹೇಳಬೇಕಾಗಿತ್ತು, ನಾನು ಹೇಳಿದ್ದೀನಿ. ಹಾಗೆಯೇ ಇವತ್ತು ನಮ್ಮ ಮನೆ ಹಿಂದೆ ರೋಡಲ್ಲಿ ಬೋರ್ ಕೂಡ ಹೊಡಿತಾ ಇದ್ದಾರೆ. ಸೊ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ನಿಜವಾಗ್ಲೂ ಎಲ್ಲಾದರೂ ಒಂದು ಕಡೆ ಬೋರ್ ತೆಗೆಸ್ತಾ ಇದ್ದರೆ ಆವಾಗ ನೀರಿನ ಪ್ರಾಬ್ಲಮ್ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅನ್ನೋದೊಂದು ಖುಷಿ ವಿಷಯ ಅಷ್ಟೇನೆ. ಹಾಗೆಯೇ ಅವತ್ತಿನ ದಿನ ನಾವು ಇಲ್ಲಿ ಸೈಟ್ ಹತ್ರ ಕೂಡ ಬಂದಿದ್ವಿ, ಮತ್ತು ಸೆಂಟ್ರಿಂಗ್ ಅವರು ಕೂಡ ಬಂದಿದ್ದರು. ಸೆಂಟ್ರಿಂಗ್ ಕೆಲಸ ಎಲ್ಲ ನಡೀತಾ ಇತ್ತು. ಹಾಗೆಯೇ ಅವತ್ತಿನ ಸಂಜೆ ನಾವು ಹೀಗೆ ಹೊರಗಡೆ ಹೋಗೋಣ ಎಲ್ಲೋ ಅಂತ ಅಂದ್ಕೊಂಡ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬಿ ಇಂಟೀರಿಯರ್ಸ್ ಅಂತ, ನಾನು ಕನ್ನಡ ಕುವರ ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಬಿ ಇಂಟೀರಿಯರ್ಸ್ ಬಗ್ಗೆ ತುಂಬ ದಿನದಿಂದ ನೋಡ್ತಾ ಇದ್ದೆ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅದು ಬಂದುಬಿಟ್ಟು. ಸೊ ನನಗೂ ಕೂಡ ಅದು ಐಡಿಯಾ ಇರಲಿಲ್ಲ. ಸರಿ ಹೋಗಿ ಒಂದ್ಸಲಿ ನೋಡ್ಕೊಂಡು ಬರೋಣ ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಸರಿ ಅಲ್ಲೇ ಹೋಟೆಲಲ್ಲಿ ಎಲ್ಲರೂ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ, ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇದಿರೋದು ಬಂದುಬಿಟ್ಟು ಹಂದ್ರಳ್ಳಿ ಹತ್ರ. ನಮಗೆ ನಮ್ಮ ಮನೆಗೆ ಒಂದು 20-25 ಮಿನಿಟ್ಸ್ ಜರ್ನಿ ಆಗುತ್ತೆ. ನಾವು ಕೂಡ ಬೇಗನೆ ಹೊರಟ್ವಿ. ನನಗೆ ನಿಜವಾಗ್ಲೂ ಈ ಒಂದು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರೋದು. ಅದು ಹೆಂಗೆ ಬರುತ್ತೆ ಏನು ಅನ್ನೋದು 1% ಐಡಿಯಾ ಕೂಡ ನನಗಿರಲಿಲ್ಲ. ಜಸ್ಟ್ ಒಂದು ವಿಡಿಯೋನಲ್ಲಿ ನೋಡುವಾಗ ವುಡ್ಗೂ ಅಲ್ಯೂಮಿನಿಯಂ ಇಂಟೀರಿಯರ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ಎರಡೂ ಕೂಡ ಸಿಮಿಲರ್ ಆಗೇ ಇದೆ, ಲುಕ್ ವೈಸ್ ಎಲ್ಲ ಸಿಮಿಲರ್ ಆಗೇ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾವು ಡೈರೆಕ್ಟಾಗಿ ನೋಡಿದಾಗಲೇ ನಮಗೆ ಅದೊಂದು ಫೀಲ್ ಗೊತ್ತಾಗೋದಲ್ವ. ಸೊ ಹಾಗಾಗಿ ಸರಿ ನಾನು ಜೀವನ್ ಇಬ್ಬರು ಕೂಡ ಹೋಗಿ ನೋಡ್ಕೊಂಬರೋಣ. ನಮಗೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ನಮ್ಮ ಮನೆಗೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೋದು ಅನ್ನೋ ಥರ ಇದ್ದರೆ ನಾವು ಕೂಡ ಮಾಡಿಸೋಣ ಅಂತ ಅಂದ್ಕೊಂಡು ಇವತ್ತು ನಾನು ಜೀವನ್ ಇಬ್ಬರು ಕೂಡ ಹೊರಡ್ತಾ ಇದ್ವಿ. ನಾನು ಹಿಂದಿನ ದಿನವೇ ಅವ್ರಿಗೆ ಕಾಲ್ ಮಾಡಿದ್ದೆ, ಬಿ ಇಂಟೀರಿಯರ್ಸ್ ಅವರಿಗೆ. ಅವರು ಲೊಕೇಶನ್ ಎಲ್ಲ ಶೇರ್ ಮಾಡಿದರು. ಇಲ್ಲಿ ಅಂದ್ರಳ್ಳಿ ಹತ್ರ ಬರುತ್ತೆ ಈ ಒಂದು ಶೋರೂಮ್ ಬಂದು ಅವ್ರದ್ದು. ಸೊ ನಮಗೂ ಕೂಡ ಒಂದು ಸ್ವಲ್ಪ ಹತ್ರನೇ ಆಗಿರೋದ್ರಿಂದ ಬೇಗನೆ ಬಂದ್ವಿ. ಸೊ ಇವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಅವರು ನಮಗೆ ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಕಲರ್ ಯಾವ ಥರ ಸಿಗುತ್ತೆ ನಾವು ಮಾಡಿಸ್ಕೊಳ್ಳೋದಕ್ಕೆ, ಹಾಗೆಯೇ ಪ್ರೈಸ್ ವೈಸು ಅದನ್ನೆಲ್ಲ ಕೂಡ ತಿಳಿಸ್ತಾಯಿದ್ರು. ಮ್ಯಾಟ್ ಫಿನಿಶ್ ಆಗಿರ್ಬೋದು, ಗ್ಲಾಸಿ ಫಿನಿಶ್ ಆಗಿರ್ಬೋದು, ಹಾಗೆಯೇ
ಗ್ಯಾಲಕ್ಸಿ ಸೀರೀಸ್ ಆ ಥರ ಎಲ್ಲ ಕಲರ್ಸ್ ಎಲ್ಲ ಶೇರ್ ಮಾಡಿಕೊಂಡ್ರು. ನನಗೆ ಒಂದಷ್ಟು ಕಲರ್ಸ್ ತುಂಬಾ ಇಷ್ಟ ಆಯಿತು, ಇದನ್ನು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಅವರು ಕೂಡ ಒಂದಷ್ಟು ಕಲರ್ಸ್ ಈ ಥರ ಮಾಡಿಸಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಂಟೀರಿಯರ್ ಬಗ್ಗೆ ಎಲ್ಲ ಅಂತ ಅವರು ಒಂದಷ್ಟು ವಿಷಯಗಳನ್ನ ನಮಗೆ ತಿಳಿಸಿದ್ರು. ಸೊ ನನಗಂತೂ ಎಸ್ಪೆಷಲಿ ಇಲ್ಲಿ ಏನು ಅವ್ರು ಇಂಟೀರಿಯರ್ ಮಾಡಿದಾರಲ್ವ ಅದನ್ನು ನೋಡಿ ನಿಜ ಖುಷಿ ಆಯಿತು ಮತ್ತು ಶಾಕ್ ಕೂಡ ಆಯಿತು. ಅಲ್ಯೂಮಿನಿಯಮಲ್ಲಿ ಈ ರೀತಿಯಾಗೆಲ್ಲ ಮಾಡ್ಬೋದು, ಅದು ವುಡ್ಡಿಗೂ ಇದಕ್ಕೂ ಏನು ಡಿಫ್ರೆನ್ಸೇ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಪಕ್ಕಾ ವುಡ್ಡಲ್ಲೇ ನಾವು ಈ ಒಂದು ಇಂಟೀರಿಯರ್ ಎಲ್ಲ ಮಾಡಿಸಿದ್ದೀವಿ ಅನ್ನೋ ಥರನೇ ಅನಿಸ್ತಾ ಇತ್ತು. ಈ ಟ್ಯಾಂಡಮ್ ಬಾಕ್ಸ್ ಆಗಿರ್ಬೋದು, ಟಾಲ್ ಪ್ಯಾಂಟ್ರಿ ಯೂನಿಟ್ ಆಗಿರ್ಬೋದು, ವಿಕ್ಕರ್ ಬ್ಯಾಸ್ಕೆಟ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ಇದರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗೆಯೇ ಏನು ಬೇಕು ನಿಮಗೆ ಇಂಟೀರಿಯರ್ಸ್ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ಸಲ್ಲಿ ಅದೆಲ್ಲನೂ ಕೂಡ ನಾವು ಮಾಡಿಕೊಡ್ತೀವಿ. ಟಿ.ವಿ ಕ್ಯಾಬಿನೆಟ್ಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ಮಾಡಿಕೊಡ್ತೀವಿ. ನಾವಿನ್ನೂ ಏನಂದರೆ ಕಾಟ್ಗೆ ಮಾತ್ರನೇ ಬಂದಿಲ್ಲ. ಸೊ ಅದನ್ನು ಕೂಡ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಫ್ಯೂಚರಲ್ಲಿ ಅದು ಕೂಡ ಪ್ಲ್ಯಾನ್ ಇದೆ ಅಂತ ಹೇಳಿದ್ರು. ಅದು ಒಂದನ್ನು ಬಿಟ್ಟು ಇನ್ನು ಬೇರೆ ಎಲ್ಲನೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಅಂತ ಕೂಡ ಹೇಳಿದ್ರು. ರಾಫ್ಟರ್ಸ್ ಬೇಕು ಅಂತಂದರೆ ರಾಫ್ಟರ್ಸ್ ಕೂಡ ಮಾಡಿಕೊಡ್ತೀವಿ. ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬೇಕು ಈ ರೀತಿಯಾಗಿ ನಮಗೆ ಒಂದು ಯಾವ್ದಾದ್ರು ನಿಮ್ಗೆ ಗೊತ್ತಿರೋ ಫೋಟೋಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಇದು ಆಗುತ್ತಾ ಇಲ್ವಾ ಅಂತಲೂ ಕೂಡ ತಿಳಿಸ್ತೀವಿ ಅಂತ. ಹಾಗೆಯೇ ಇವರು ಹೇಳಿದ್ರು ಒಂದು ಸಿಂಗಲ್ ಪ್ಯಾನಲ್ ಬರುತ್ತೆ, ಸಿಂಗಲ್ ಸೈಡ್ ಕೂಡ ಮಾಡಿಸ್ಕೊಳ್ಬೋದು, ಹಾಗೆಯೇ ಡಬಲ್ ಸೈಡ್ ಕೂಡ ಮಾಡಿಸ್ಕೊಳ್ಬೋದು ಅಂತ. ಇದೆಲ್ಲ ಬಂದುಬಿಟ್ಟು ಸಿಂಗಲ್ ಸೈಡ್ ಅವರು ಅಲ್ಯೂಮಿನಿಯಮಿಂದ ಕವರ್ ಮಾಡಿರೋದು. ಇದು 2 ಸೈಡೆಡ್ ಶೀಟ್ ಕೂಡ ಬರುತ್ತೆ. ಅದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಅಂದರೆ 150 100 ಈ ರೀತಿಯಾಗಿ ನಮಗೆ ಪ್ರೈಸಲ್ಲಿ ವೇರಿ ಆಗುತ್ತೆ. ಸೊ ಇದು ಬಂದುಬಿಟ್ಟು ಸೈಡ್ ಬೈ ಸೈಡ್ ಡೋರ್ ಓಪನ್ ಮಾಡುವಂಥದ್ದು. ಹಾಗೆಯೇ ಡ್ರಾಯರ್ಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ಸೇಮ್ ವುಡ್ ಅಂತಲೇ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ಹಾಗೆ ಅನ್ನಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಸಾಫ್ಟ್ ಕ್ಲೋಜರ್ ಕೂಡ ಹೌದು. ಆಮೇಲೆ ಮಿರರ್ ಆಗಿರ್ಬೋದು, ಅದಕ್ಕೆ ಸ್ಪೇಸ್ ಅವ್ರು ಯುಟಿಲೈಸ್ ಮಾಡ್ಕೊಂಡಿರೋದಾಗಿರ್ಬೋದು ಕಂಪ್ಲೀಟಾಗಿ ಅಲ್ಯೂಮಿನಿಯಮ್ಮೇ. ಹಾಗೆಯೇ ಅವರು ಡಿಫ್ರೆನ್ಸ್ ಹೇಳಿದ್ರು, ಏನೆಲ್ಲ ನಿಮಗೆ ವುಡ್ಗೂ ಅಲ್ಯೂಮಿನಿಯಮ್ಗೂ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ವುಡ್ ಬಂದುಬಿಟ್ಟು ಅದು ವಾಟರ್ ರೆಸಿಸ್ಟೆನ್ಸ್ ಅಲ್ಲ. ಕೆಲವೊಂದು ಹೈ ಪ್ರೈಸಲ್ಲಿ ತೊಗೊಂಡ್ರೆ ನಮಗೆ ವಾಟರ್ ರೆಸಿಸ್ಟೆನ್ಸ್ ಸಿಗುತ್ತೆ ವುಡ್ಡಲ್ಲಿ, ಬಟ್ ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಕೂಡ ಹೌದು, ಹಾಗೆಯೇ ಫೈರ್ ರೆಸಿಸ್ಟೆನ್ಸ್ ಕೂಡ ಹೌದು. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ನೀವೇ ನಮಗೆ ಬೇಡಪ್ಪ ಈ ಡಿಸೈನ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ದಾಗನೇ ಚೇಂಜ್ ಮಾಡ್ಕೊಳ್ಬೇಕು. ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಏನೂ ನಿಮಗೆ ಕಂಪ್ಲೇಂಟ್ಸ್ ಅಂತೂ ಬರೋಲ್ಲ. ಫ್ರೀ ಸರ್ವಿಸ್ ಇರುತ್ತೆ ನಮ್ಮ ಹತ್ರ 10 ಇಯರ್ಸ್ ಅಂತೆಲ್ಲ ಅವರು ಕೂಡ ಹೇಳಿದ್ರು. ಸೊ ನಮಗೂ ಕೂಡ ಒಂದು ಸ್ವಲ್ಪ ಖುಷಿ ಆಯಿತು. ಹಾಗೆಯೇ ನಾವೇ ಈ ಒಂದು ಇಂಟೀರಿಯರ್ ಬೇಡಪ್ಪ ಅಂತ ಚೇಂಜ್ ಮಾಡಿಸೋವರೆಗೂ ಏನೂ ಕೂಡ ಪ್ರಾಬ್ಲಮ್ ಬರೋದಿಲ್ಲ. 100% ಅದಕ್ಕಂತೂ ನಾವು ಗ್ಯಾರಂಟಿ ಕೊಡ್ತೀವಿ. ಹಾಗೆಯೇ ನೀವು ಇದನ್ನು ಸಿಂಕ್ ಹತ್ರ ಆಗಿರ್ಬೋದು ಇದಕ್ಕೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಸಿಂಕ್ ಹತ್ರನೇ ನಮಗೆ ಒಂದು ಸ್ವಲ್ಪ ವುಡ್ ಬೇಗ ಹಾಳಾಗ್ಬಿಡುತ್ತೆ, ಕೆಳಗಡೆ ಕಬೋರ್ಡ್ ಅದೆಲ್ಲ ಬಂದಾಗ. ಸೊ ಅಲ್ಲಿ ಆ ಒಂದು ಜಾಗದಲ್ಲೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಏನು ಬರೋದಿಲ್ಲ ಅಂತ ಹೇಳಿದ್ರು. ಸೊ ನನಗಂತೂ ಇಲ್ಲಿಗೆ ಬಂದು ತುಂಬಾ ಖುಷಿ ಆಯಿತು. ನಾನು ಡೈರೆಕ್ಟಾಗಿ ಏನು ಅನ್ನಿಸ್ತು? ಇಷ್ಟ ಆಯಿತು. ಚೆನ್ನಾಗಿದೆಯಾ? ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಕನ್ನಡ ಕುವರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ನೋಡಿ ಇಷ್ಟ ಆಗಿ ಒಂದ್ಸರಿ ನೋಡ್ಕೊಂಡು ಹೋಗೋಣ. ಯಾವುದಕ್ಕೂ ನಾವು ಡೈರೆಕ್ಟಾಗಿ ನೋಡಿದಾಗ ಅದು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ನಾವು ವಿಡಿಯೋನಲ್ಲಿ ನೋಡಿದಾಗ ನಮ್ಗೆ ಐಡಿಯಾನೇ ಸಿಗ್ತಾ ಇರಲಿಲ್ಲ. ನಮ್ಗೆ ಇಲ್ಲಿ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವುದಾದ್ರು ಇತ್ತು ಅಂದರೆ ತಿಳಿಸಿ ನಮ್ಮ ಏರಿಯಾ ಕಡೆ, ಸೊ ದಟ್ ನಾವು ಹೋಗಿ ನೋಡ್ಕೊಳ್ತೀವಿ, ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಅಂತ. ಇಲ್ಲಿ ನೋಡೋದಕ್ಕೂ ಅಲ್ಲಿ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆಯಲ್ಲ. ಸೊ ಹಾಗಾಗಿ ನಾನು ಹಂಗೆ ಅಂದ್ಕೊಂಡೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆಯೇ ವುಡ್ಡೆಲ್ಲ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಏನಂತಾರೆ ಬೂಸ್ಟ್ ಬರೋದು ಈ ಥರದ್ದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಂಥ ಬೂಸ್ಟ್ ಎಲ್ಲ ಬರಬಾರ್ದು ಅಂತಂದರೆ ತುಂಬ ಜಾಸ್ತಿ ವುಡ್ಡಿಗೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದ್ಸಲಿ ಅದನ್ನು ಕೂಡ ನೋಡೋಣ, ಕಂಪೇರ್ ಮಾಡಿ ನೋಡೋಣ ವುಡ್ಗೂ ಮತ್ತು ಅಲ್ಯೂಮಿನಿಯಮ್ಗೂ ಯಾವ ರೀತಿ ಇದೆ. ಪ್ರೈಸಲ್ಲಿ ಏನಾದರೂ ನಮಗೆ ಕಡಿಮೆ ಆಯಿತು ಅಂತ ಅಂದರೆ ಸೊ ದಟ್ ನಾವು ಅಲ್ಯೂಮಿನಿಯಮ್ಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾನು ಒಂದಷ್ಟು ವಿಡಿಯೋಸ್ ಎಲ್ಲ ನೋಡಿದಾಗ ಅವ್ರು ಅದರಲ್ಲಿ ತುಂಬಾ ಕಡಿಮೆ ಆಗುತ್ತೆ, ವುಡ್ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಆಗುತ್ತೆ, ಬಾಳಿಕೆನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಡೈಲಿ ಯೂಸ್ ನಾವೇನು ಮಾಡ್ತೀವಿ ಮನೆಯಲ್ಲಿ ಎಸ್ಪೆಷಲಿ ಕಿಚನಲ್ಲಿ ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ಹಾಗಾಗಿ ಸರಿ ಒಂದ್ಸರಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಚೆನ್ನಾಗಿತ್ತು, ನನಗೂ ಪರ್ಸ್ನಲಿ ಚೆನ್ನಾಗಿ ಅನ್ನಿಸ್ತು. ಸೊ ವಿ ಇಂಟೀರಿಯರ್ಸ್ ಅಂತ ನಾನು ಕನ್ನಡ ಕುವರ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ಸೊ ಒಂದ್ಸರಿ ಬಂದು ಇಲ್ಲಿ ಕೂಡ ನೋಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ನಮಗೂ ಕೂಡ ಏನು ಅಷ್ಟೊಂದು ದೂರ ಏನಿಲ್ಲ, ಆರಾಮಾಗೇ ಬಂದುಬಿಡ್ಬೋದು. ಚೆನ್ನಾಗಿತ್ತು, ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದ್ಮೇಲೆ ನಮಗೂ ಕೂಡ ಒಂದಷ್ಟು ಐಡಿಯಾ ಸಿಗುತ್ತೆ. ನಾನು ಹಾಗೆಯೇ ವುಡ್ಡಿಗೆ ಕೂಡ ಹೋಗಿ ಒಂದು ಸ್ವಲ್ಪ ನೋಡೋಣ ಅಂತ, ಅಂದರೆ ಅಲ್ಲಿ ಯಾವ ರೀತಿ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅಂತ
ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡೂ ಕೂಡ ಕಂಪೇರ್ ಮಾಡಿಬಿಟ್ಟು ಪ್ರೈಸಲ್ಲಿ ಯಾವ್ದು ನಮಗೆ ಬೆಸ್ಟ್ ಅನಿಸುತ್ತೆ, ಕಡಿಮೆ ಅನಿಸುತ್ತೆ, ಯಾವುದು ನಮಗೆ ಡ್ಯೂರೇಬಿಲಿಟಿ ತುಂಬ ಜಾಸ್ತಿ ಬರುತ್ತೆ ಅದನ್ನು ನೋಡ್ಕೊಂಡು ಫೈನಲ್ ಫಿಕ್ಸ್ ಮಾಡೋಣ ಅಂತ. ಸೊ ಬೆಳಗ್ಗೆಯಿಂದ ಇಲ್ಲಿ ಸೆಂಟ್ರಿಂಗ್ ಕೆಲಸ ಕೂಡ ನಡೀತಾ ಇತ್ತು ಸೈಟ್ ಹತ್ರ. ಹಾಗೆಯೇ ನಮಗೇನು ಅಲ್ಲಿ ನಿಂತು ಕೆಲಸ ಎಲ್ಲ ನೋಡ್ಕೋಬೇಕು ಆ ರೀತಿಯಾಗೆಲ್ಲ ಏನೂ ಇರಲಿಲ್ಲ. ಹಾಗೆಯೇ ಹೊರಗಡೆ ಕೂಡ ಹೋಗಿ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಬಂದ್ವಿ. ಹಾಗೆಯೇ ಇವಾಗ ಬಿಲ್ಡಿಂಗ್ ಮೇಲೆ ಬಂದೆ. ಸೆಂಟ್ರಿಂಗ್ ಎಲ್ಲ ಹೊಡೆದಾದ್ಮೇಲೆ ನಾವು ಇವಾಗೇನು ನಮ್ಮ ಅಪ್ಪನ ಮನೆ ಬಾಡಿಗೆಗಿದ್ದೀವಿ ಅಲ್ಲ ಪ್ರೆಸೆಂಟು, ಆ ಬಿಲ್ಡಿಂಗ್ನ ಝೂಮ್ ಮಾಡಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಯಾವಾಗಲೂ ಕೂಡ ಅಂದ್ಕೊಳ್ತಾ ಇದ್ದೆ, ನಮ್ಮ ಅಪ್ಪನ ಮನೆ ಏನು ಕಾಣೋದೇ ಇಲ್ವಲ್ಲ, ಇಷ್ಟು ಮೇಲೆ ಬಂದ್ರೂ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ಅವತ್ತಿನ ದಿನ ಸಂಜೆ ನಮ್ಮ ತಾತನೂ ಕೂಡ ಬಂದಿದ್ದರು. ನಮ್ಮ ತಾತ ಬಂದರೆ ಅಂತೂ ನನಗೆ ಫುಲ್ ಖುಷಿ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ತಾತ ಇಬ್ಬರು ಕೂಡ ನಮ್ಮ ಸೈಟ್ ಹತ್ರ ಬಂದಾಗ ಅವ್ರ ಬಿಲ್ಡಿಂಗ್ ಎಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತೆಲ್ಲ ಏನಾದ್ರು ಹೇಳಿದಾಗ ನಂಗೆ ನಿಜ ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮ ತಾತ ಬಂದಿದ್ದರು. ಇಲ್ಲೇ ಏನೋ ಒಂದು ಮದುವೆ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಅಟೆಂಡ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ನಮ್ಮ ಬಿಲ್ಡಿಂಗ್ ಹತ್ರ ಕೂಡ ಬಂದು ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಬಂದಿದ್ದರು. ಸೊ ನನಗಂತೂ ಫುಲ್ ಖುಷಿಯಾಗಿತ್ತು. ನಮ್ಮ ತಾತನೂ ಕೂಡ ಒಂದಷ್ಟು ಐಡಿಯಾಸ್ ಎಲ್ಲ ಶೇರ್ ಮಾಡಿಕೊಂಡ್ರು. ಮೀನ್ಸ್ ಎಷ್ಟೆಷ್ಟಾಗತ್ತೆ ಏನು, ಇನ್ನು ಮುಂದೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಅಂತೆಲ್ಲ ಅವರು ಕೂಡ ತಿಳಿಸ್ತಾಯಿದ್ರು. ನನಗೆ ಏನೇ ಆಗಿರ್ಬೋದು, ಅಂದರೆ ದೊಡ್ಡವ್ರು ಏನಾರೋ ಈ ರೀತಿಯಾಗಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ಅವರು ವಿಚಾರಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಾಗ ಆಗಿರ್ಬೋದು, ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಇಬ್ಬರೂ ಕೂಡ ಅಷ್ಟೇ ನಮಗೆ ತುಂಬಾ ಒಂಥರ ಮೋಟಿವೇಟರ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಅವರಿಂದ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ನಾನಂತೂ ನಿಜವಾಗ್ಲೂ ನಮ್ಮ ತಾತನಾಗಿರ್ಬೋದು, ನಮ್ಮ ಅಪ್ಪನಾಗಿರ್ಬೋದು ನಾನು ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ. ಯಾಕೆಂತಂದರೆ ದುಡ್ಡು ಉಳ್ಸೋದಾಗಿರ್ಬೋದು ನಾನೆಲ್ಲ ಅವರಿಂದನೇ ಕಲ್ತಿದ್ದು. ನಾನು ಇವತ್ತೂ ಕೂಡ ಅಷ್ಟೇ, ನನ್ನ ಹತ್ರ ಒಂದು ₹10 ಇದೆ ಅಂತಂದರೂ, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ₹10 ಇದೆ ಅಂತ ಅಂದ್ರೂ ನಾನೊಂದು ₹5 ಆದರೂ ನಾನು ಪಕ್ಕಾ ಸೇವ್ ಮಾಡೇ ಮಾಡ್ತೀನಿ. ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ₹10 ಕೂಡ ಖರ್ಚು ಮಾಡಿಬಿಡೋಣ ಅಂತ ನಾನು ಮಾಡೋದೇ ಇಲ್ಲ. ಅದು ನನಗೆ ಗೊತ್ತಿಲ್ಲ, ಮುಂಚೆಯಿಂದನೂ ಕೂಡ ಆ ರೀತಿಯಾಗೇನೆ ನಾನು. ನನಗೆ ದುಡ್ಡು ಉಳ್ಸೋದಕ್ಕೆ ತುಂಬ ಇಷ್ಟ, ಖರ್ಚು ಮಾಡೋದಕ್ಕೆ ನನಗೆ ಅಷ್ಟಾಗೇನು ಇಷ್ಟ ಇಲ್ಲ. ನಾನು ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಕಂಡಿದ್ದೆಲ್ಲ ತೊಗೋಬೇಕು ಅಂತ ನಾನು ಯಾವುದನ್ನು ಕೂಡ ತೊಗೊಳಕ್ಕೆ ಹೋಗಲ್ಲ. ನನಗದು ನೆಸೆಸರಿ ಇದೆ, ನನಗೆ ಬೇಕೇ ಬೇಕು ಅಂತಂದರೆ ಮಾತ್ರನೇ ನಾನು ಏನಾದ್ರು ತೊಗೊಳ್ಳೋದು. ಅದೆಲ್ಲ ನಾನು ಕಲ್ತಿದ್ದು ನಮ್ಮ ತಾತಯಿಂದ, ನಮ್ಮ ಅಪ್ಪನಿಂದನೇ. ಸೊ ಅವರ ಒಂದು ವಿಚಾರದಿಂದ ನಾವು ಇವತ್ತು ನಾನಾಗಿರ್ಬೋದು, ಜೀವನ ಆಗಿರ್ಬೋದು, ಒಂದು ಮನೆ ಕಟ್ಟೋದಕ್ಕೆ ಬಂದಿದೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ತಾತ, ನಮ್ಮ ಅಪ್ಪನೇ ಅವರು ಈ ಒಂದು ಟೈಮಲ್ಲಿ ಮಾಡಿದ್ದಾರೆ ಅಂದಾಗ ನಮಗೂ ಕೂಡ ಆಗುತ್ತೆ ಅಲ್ವಾ. ಈ ಒಂದು ವಯಸ್ಸಲ್ಲಿ ನಾವು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮುಂದೆ ಫ್ಯೂಚರಿಗೆ ನಾವು ಕೂಡ ಬೇಗನೆ ಲೋನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾವು ಅಂದ್ಕೊಂಡು ಮನೆ ಕಟ್ಟೋದಕ್ಕೆ ಅಂತ ಶುರು ಮಾಡಿದ್ವಿ. ಒಂಥರ ಧೈರ್ಯ, ಅವ್ರನ್ನ ನೋಡಿದ್ರೆ ಇನ್ನೂ ಜಾಸ್ತಿ ಧೈರ್ಯ ಅಂತ ಹೇಳ್ಬೋದು. ಸೊ ಈ ರೀತಿ ನಮ್ಮ ತಾತ ಮನೆಗೆ ಬಂದು ಎಲ್ಲ ನೋಡಿದ್ರು, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಪ್ಲ್ಯಾನ್ಸ್ ಎಲ್ಲ ಅಂತಲೂ ಕೂಡ ಹೇಳಿದ್ರು. ಹಾಗೆಯೇ ಅವ್ರು ನನ್ನನ್ನು ಒಂದು ಸ್ವಲ್ಪ ಜಾಸ್ತಿನೇ ಹೊಗಳುತ್ತಾ ಇದ್ರು. ನನಗೆ ಅದನ್ನು ಕೇಳಿನೇ ಒಂಥರ ಕಣ್ಣಲ್ಲಿ ನೀರು ತುಂಬಿ ಬಂತು ಅಂತ ಹೇಳ್ಬೋದು. ಸೊ ಖುಷಿ ಆಯಿತು. ಸೊ ಇಲ್ಲಿವರೆಗೂ ಏನೆಲ್ಲ ಕೆಲಸಗಳು ನಡೆದಿದೆ ಅದೆಲ್ಲ ಎಷ್ಟು ಬೇಗನೆ ಆಗೋಯ್ತು ಅಂತ ಅನ್ನಿಸ್ತು. ಬಟ್ ಇನ್ನು ಮುಂದೆ ಇದೆ ಅಲ್ವಾ, ನನಗೆ ನಿಜವಾಗ್ಲೂ ಅದು ಹೆಂಗೆ ಆ ಕೆಲಸಗಳನ್ನೆಲ್ಲ ಮಾಡಿಸ್ತೀವೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಹೋಪ್ ಫಾರ್ ದ ಬೆಸ್ಟ್, ಎಲ್ಲನೂ ಕೂಡ ಚೆನ್ನಾಗಾಗಲಿ ಅಂತಲೇ ನಾನು ಹೋಗೋದು. ನಾನಾಗಿರ್ಬೋದು, ಜೀವನ ಆಗಿರ್ಬೋದು. ಸೊ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಹಾಗೆ ಶೇರ್ ಮಾಡಿಕೊಂಡೆ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ತಾತ ಬಂದಿದ್ದರು ಅಲ್ವಾ, ಅವರು ಬಂದು ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ನಾವು ಹೊರಡೋ ಅಷ್ಟೊತ್ತಿಗೆ ಫುಲ್ ಕತ್ಲೆ ಆಗೋಗ್ಬಿಟ್ಟಿತ್ತು. ಇವಾಗ ಟಾರ್ಚ್ ಹಾಕ್ಕೊಂಡು ಹಾಗೆ ಮಾತಾಡಿಕೊಂಡೇ ಬಂದ್ವಿ. ಸೊ ಈ ರೀತಿಯಾಗಿ ಇತ್ತು. ಅದನ್ನು ನಮ್ಮ ತಾತ ಬಂದಾಗ ಏನೆಲ್ಲ ಆಯಿತು ಅನ್ನೋದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆಯೇ ಏನು ವಿಚಾರ ಅವ್ರು ಮಾತಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.